ಟಾಡಾ, ಅಮೇಝಿಂಗ್ ಗೈಸ್. ಹಲೋ, ನಮಸ್ಕಾರ ಗೈಸ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ಆಲ್ಸೋ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಮೋಮೋಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನಂತಂದರೆ, ಇದು ಕ್ಯಾಮ್ರಾ ಕ್ವಾಲಿಟಿ ಒಂದು ಸ್ವಲ್ಪ ಪೂವರ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ನಾನು ಬೇರೆ ಕ್ಯಾಮ್ರಲಿಂದ ಮಾಡ್ತಿದ್ದೀನಿ. ಸೊ ಎನಿವೇಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಲೆಟ್ಸ್ ಮೇಕ್ ಮೋಮೋಸ್. ಮೋಮೋಸ್ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟ, ಆ್ಯಂಡ್ ತಿನ್ನಕ್ಕಂತೂ ನಮ್ಮ ಅಕ್ಕನಿಗೆ ಇಷ್ಟ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಲೆಟ್ಸ್ ಸಿ ಯಾವ ರೀತಿ ಮಾಡೋದ. ಇವಾಗ ಆಲ್ರೆಡಿ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಪ್ರೆಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಫಿಂಗ್ ಪ್ರಿಪೇರ್ ಮಾಡೋದಕ್ಕೆ ಕ್ಯಾಬೇಜ್ ಮತ್ತು ಕ್ಯಾರೆಟ್ ತುರಿದ್ಬಿಟ್ಟು ಅದರಲ್ಲಿರೋ ವಾಟರ್ ಕಂಟೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಆ್ಯಂಡ್ ಒಂದಿಷ್ಟು ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಆನಿಯನ್. ಸೊ ಇದಿಷ್ಟು ತಗೊಂಡು ಸ್ಟಫಿಂಗ್ ಪ್ರಿಪೇರ್ ಮಾಡೋಣ. ಸ್ಟಫಿಂಗ್ ಮಾಡಬೇಕಾದ್ರೆ ಒಂದಿಷ್ಟು ಮಸಾಲ ಅದೆಲ್ಲ ಹಾಕಬೇಕು. ಸೊ ಹಾಕಿಬಿಟ್ಟು ಮಾಡೋಣ ಇವಾಗ. ಸೊ ಸ್ಟಫಿಂಗ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಇದು ಡೋ ಪ್ರಿಪೇರ್ ಮಾಡಬೇಕಿದು. ಸೊ ಆ ಡೋ ಯು ಕ್ಯಾನ್ ಯೂಸ್ ಮೈದಾ, ಆರ್ ನಿಮಗೆ ವೀಟ್ ಫ್ಲೋರ್ ಬೇಕಂತಂದ್ರೂ ಅದನ್ನೂ ಯೂಸ್ ಮಾಡ್ಬೋದು. ಸೊ ಒಂದು ಸಿಂಪಲ್ಲಾಗಿ ಚಪಾತಿ ಡೋ ಯಾವ ರೀತಿ ಪ್ರಿಪೇರ್ ಮಾಡ್ತಿರಲ್ಲ ಆ ರೀತಿ ಪ್ರಿಪೇರ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಅದ್ರ ಒಳಗೆ ನಾವೀಗ ಏನು ವೆಜಿಟೇಬಲ್ ಸ್ಟಫಿಂಗ್ ಪ್ರಿಪೇರ್ ಮಾಡ್ತೀವಲ್ಲ, ಸೊ ಅದನ್ನು ಹಾಕಿಬಿಟ್ಟು ಸ್ಟಫ್ ಮಾಡಿಬಿಟ್ಟು ಸ್ಟೀಮ್ ಮಾಡಿಬಿಟ್ರೆ ಮೋಮೋಸ್ ರೆಡಿ ಆಗುತ್ತೆ. ಸೊ ಮಾಡೋಣ ಇವಾಗ ಇಷ್ಟು ದೊಡ್ಡದಾಗಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದಿಷ್ಟು ಆಯಿಲ್ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಹೀಟ್ ಆಗಲಿ, ನಂತರ ವೆಜ್ಜೀಸ್ ಹಾಕಿಬಿಟ್ಟು ಫ್ರೈ ಮಾಡೋಣ. ಆ್ಯಕ್ಚುಲಿ ಇದಕ್ಕೆ ಒಂಚೂರು ಪನ್ನೀರು ಹಾಗೆ ಎಲ್ಲ ರೀತಿ ವೆಜಿಟೇಬಲ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು. ಸೊ ನಮ್ಮ ಕಡೆ ಇರೋ ಅಷ್ಟು ಅವೈಲೇಬಿಲಿಟಿನ ನೋಡ್ಕೊಂಡ್ಬಿಟ್ಟು ಮಾಡ್ತಾ ಇರೋದು. ಸೊ ಸಾಲ್ಟ್ ಹಾಕಬೇಕು. ಸೊ ರುಚಿಗೆ ತಕ್ಕಷ್ಟು ಎಷ್ಟು ಅಷ್ಟು ಹಾಕಬೇಕು. ಒಂಚೂರು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತೀವಿ ಸ್ಪೈಸಿನೆಸ್ಗೆ. ಸೊ ಇವಾಗ ಒಂದಿಷ್ಟು ಮ್ಯಾಜಿಕ್ ಮಸಾಲ ಹಾಕೋಣ. ಮ್ಯಾಗಿ ಏನೋ ಅಂತ ಇವಾಗ ಪಿಜ್ಜಾದಲ್ಲೆಲ್ಲ ಕೊಟ್ಟಿರ್ತಾರೆ ಚಿಲ್ಲಿ ಫ್ಲೇಕ್ಸ್, ಅದನ್ನು ಬಚಾವ್ ಮಾಡಿಟ್ಕೊಂಡು ಈ ರೀತಿ ಯೂಸ್ ಮಾಡಬೇಕು. ಹಾಕು. ಸ್ಟಫಿಂಗ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ಕೂಲ್ ಆಗೋದಕ್ಕೆ ಬಿಡೋಣ. ಸೊ ಮೊದಲಿಗೆ ನಿಮಗೇನೋ ಡೋ ತೋರಿಸಿದ್ನಲ್ಲ, ಅದರಿಂದ ಸ್ಮಾಲ್ ಬಾಲ್ಸ್ನ ಮಾಡಿಬಿಟ್ಟು ಪೂರಿ ಸೈಜಾಗಿ ಅದನ್ನು ಲಟ್ಸ್ಕೊಂಬಿಡಬೇಕು. ಅದ್ರ ಒಳಗೆ ಪ್ರಿಪೇರ್ ಮಾಡಿರೋಂಥ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಮೋಮೋಸ್ ರೀತಿ ಶೇಪ್ ಕೊಡಬೇಕು, ಅಥವಾ ನಿಮ್ಗೆ ಯಾವ ರೀತಿ ಶೇಪ್ ಕೊಟ್ಟು ಮೋಮೋಸ್ ಸ್ಟೀಮ್ ಮಾಡೋದಕ್ಕೆ ನಾನು ಈ ಪಾತ್ರೆ ರೆಡಿ ಮಾಡಿದ್ದೀನಿ. ಸೊ ಇವಾಗ ಇದರಲ್ಲಿ ಸೊ ಒಂದಿಷ್ಟು ಟ್ರೈ ಮಾಡೋಣ. ಇವಿಷ್ಟಿಟ್ಟು ಟ್ರೈ ಮಾಡೋಣ. ಸೊ ಇವಿಷ್ಟು ಮೋಮೋಸ್ ಹೇಗೆ ಬರ್ತವೆ ಅಂತ ನೋಡಿ. ಟಾಡಾ ಗೈಸ್, ನೋಡಿ ಇಷ್ಟು ಚೆನ್ನಾಗಿ ಬಂದಿವೆ. ಸೊ ಇನ್ನೂ ಸ್ಟೀಮ್ ಆಗ್ತಾ ಇವೆ, ಆಗಲಿ. ಸೊ ಫೈನಲಿ ಗೈಸ್, ಇವಾಗ ಮೋಮೋಸ್ ತಿಂದು ನೋಡೋಣ. ಅಮೇಝಿಂಗ್ ಗೈಸ್, ಸ್ಟಫಿಂಗ್ ಅಂತೂ ಸಖತ್ತಾಗಿ ಟೇಸ್ಟ್ ಇದೆ. ಐ ಹೋಪ್ ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಮೇಕ್ ಶ್ಯೂರ್ ಯು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ನನ್ನ ಮೋಮೋಸ್ ರೆಸಿಪಿ.